ಫ್ರೆಂಡ್ಸ್, ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇರೋ ಒಂದು ಚಾರ್ಜಿಂಗ್ ಪೋರ್ಟ್ ಅಪ್ಪ ಅಂದರೆ ಒಂದು ಮೈಕ್ರೋ USB ಪಿನ್ ಅಂತ ಹೇಳ್ಕೋಬೋದು. ನಮ್ಮ ಸ್ಮಾರ್ಟ್ ಫೋನ್ ಆಗಲಿ, ಗ್ಯಾಜೆಟ್ಸ್ ಆಗಲಿ, ಅಥವಾ ಯಾವುದೊಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಳಸ್ಕೊಳ್ಬೇಕಾದ್ರೆ ಅಥವಾ ಚಾರ್ಜಿಂಗ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ತಿರೋ ಪಿನ್ ಅದೊಂದು ಮೈಕ್ರೋ USB ಪಿನ್. ಸೊ ನಾವಿವಾಗ ಮೈಕ್ರೋ USB ಪಿನ್ನ ಬಿಟ್ಟು ಸಿ ಪೋರ್ಟ್ ಹತ್ತ ಹೋಗ್ತಾ ಇದ್ವಿ. ನಾವಿವಾಗ 8,000 to 10,000 ರೂಪಾಯಿಗೆ ಕೂಡ ನಮ್ಮ ಯಾವುದೇ ಒಂದು ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಆಗಲಿ ಸಿ ಪೋರ್ಟ್ನ ಕೊಡ್ತಾ ಇದೆ. ತುಂಬ ಜನ ಸಿ ಪೋರ್ಟ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ಮೈಕ್ರೋ USB ಮತ್ತು ಒಂದು ಸಿ ಪೋರ್ಟ್ಗೆ ಏನೆಲ್ಲ ವ್ಯತ್ಯಾಸಗಳಿದೆ, ಸಿ ಪೋರ್ಟ್ನ ಏನಕ್ಕೆ ಬಳಸ್ಕೋಬೇಕು, ಮತ್ತು ಇದರಲ್ಲಿ ಏನೊಂದು ಅಡ್ವಾಂಟೇಜ್ ಫೀಚರ್ಸ್ಗಳಿದೆ, ಇದ್ರ ಬಗ್ಗೆ ಸಿ ಪೋರ್ಟ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಹೊಸದಾಗಿ ಬಂದಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಮೊದಲು ಒಂದು ಟೈಪ್ಸ್ ಆಫ್ ಪೋರ್ಟ್ಸ್ಗಳ ಬಗ್ಗೆ ತಿಳ್ಕೋಣ ಅಂತ. ನಾವಿವಾಗ PC ಲ್ಯಾಪ್ಟಾಪ್ಗಳೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಒಂದು USB ಟೈಪ್ ಎ ಅಂತ ಹಾಕೋಬೋದು. ಇನ್ನು USB ಟೈಪ್ ಬಿ ಒಂದು ಪ್ರಿಂಟರ್ಗಳನ್ನ ನೋಡ್ಕೊಳ್ಬೋದು. ಈ ರೀತಿಯಾದ ಪಿನ್ಗಳನ್ನ ಈ ಒಂದು ಪ್ರಿಂಟರ್ಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನು USB ಟೈಪ್ ಬಿ ನಲ್ಲಿ ಮತ್ತೆ 2 ವೇರಿಯಂಟ್ಗಳನ್ನ ನೋಡ್ತಾ ಇದ್ವಿ, ಮೈಕ್ರೋ USB ಎ ಮತ್ತು ಮೈಕ್ರೋ USB ಬಿ ಅಂತ. ಈ ಒಂದು ಪೋರ್ಟ್ಸ್ಗಳಂತೂ ನಾರ್ಮಲ್ ಆಗಿ ನಾವು ಎಲ್ಲ ಕಡೆ ಯೂಸ್ ಮಾಡಿದ್ವಿ, ಇನ್ನೂ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ವಿ. ಇನ್ನು ಕೊನೆಯದಾಗಿ ಮೂರನೇದಾಗಿ USB ಟೈಪ್ ಸಿ. ಟೋಟಲಾಗಿ ಈ ಒಂದು 3 ಪೋರ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಇನ್ನು ನೀವು ತುಂಬ ಜನ ಒಂದು ಸಿ ಪೋರ್ಟ್ನ ಹೊಂದಿರೋ ಒಂದು ಸ್ಮಾರ್ಟ್ ಫೋನ್ ಹೊಂದಿದ್ದೀರಾ ಅಂದರೆ, ನನ್ನ ಸ್ಮಾರ್ಟ್ ಫೋನ್ ತುಂಬಾ ಫಾಸ್ಟಾಗಿ ಚಾರ್ಜಿಂಗ್ ಆಗುತ್ತೆ, ಒಂದು ಮೈಕ್ರೋ USB ಕಂಪೇರ್ ಮಾಡ್ಕೊಂಡಾಗ ಅದಕ್ಕಿಂತ ಫಾಸ್ಟಾಗಿ ಚಾರ್ಜಿಂಗ್ ಆಗುತ್ತೆ. ಡೇಟಾ ಟ್ರಾನ್ಸ್ಫರ್ ಆಗಲಿ, ರೀಡ್ ರೈಟ್ ಆಗಲಿ, ಕಾಪಿ ಪೇಸ್ಟ್ ಇದಕ್ಕಿಂತ ಫಾಸ್ಟಾಗಿ ಆಗುತ್ತೆ ಅಂದ್ಕೊಂಡಿರ್ಬೋದು. ಬಟ್ ಇದೊಂದು ತಪ್ಪ ಕಲ್ಪನೆ ಅಂತ ಹಾಕೋಬೋದು. ಮೈಕ್ರೋ USB ನಲ್ಲಿ ಕೂಡ ಒಂದು ಸಿ ಪೋರ್ಟ್ಗಿಂತ ಫಾಸ್ಟಾಗಿ ಚಾರ್ಜಿಂಗ್ ಮಾಡ್ಕೋಬೋದು, ಇದಕ್ಕಿಂತ ಫಾಸ್ಟಾಗಿ ಡೇಟಾ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು. ಇದೆಲ್ಲ ಡಿಪೆಂಡ್ ಆಗಿ ನಿಮ್ಮ ಒಂದು ಸ್ಮಾರ್ಟ್ ಫೋನಲ್ಲಿ ಯಾವ ಒಂದು ಪ್ರೋಟೋಕಾಲ್ ಇದೆ. ಸೊ ನೀವಾಗ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡಕ್ಕೆ ಹೋಗಿರ್ತೀರ, ಅಲ್ಲಿ ಅದರ ಒಂದು ಸ್ಪೆಸಿಫಿಕೇಶನ್ಸ್ ನೋಡಿಕೊಂಡಾಗ USB ಟೈಪ್ ಸಿ 2.0, 3.0, 3.1 ಅಂತ ಇರುತ್ತೆ. ಮೈಕ್ರೋ USB ನಲ್ಲಿ ಕೂಡ ಸೇಮ್ 2.0, 3.1, 3.0. ಸೊ ಈ ರೀತಿಯಾಗಿ ನಿಮಗೆ ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಇದು ಪ್ರೋಟೋಕಾಲ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನಿಮಗೆ ಜಾಸ್ತಿ ಫಾಸ್ಟಾಗಿ ಒಂದು ಟ್ರಾನ್ಸ್ಫರ್ ಮಾಡ್ಕೋಬೋದು, ಫಾಸ್ಟಾಗಿ ಚಾರ್ಜಿಂಗ್ ಮಾಡ್ಕೋಬೋದು. ಎಕ್ಸಾಂಪಲ್ ನಂತರ ಇವಾಗ ಮೈಕ್ರೋ USB ಪಿನ್ 3.0 ಇದೆ ಮತ್ತು USB ಟೈಪ್ ಸಿ 2.0 ಇದೆ. ಸೊ ಇಲ್ಲಿ ಜಾಸ್ತಿ ಫಾಸ್ಟಾಗಿ ಕೆಲಸ ಮಾಡೋದು ಮೈಕ್ರೋ USB ಪಿನ್ ಮಾತ್ರ. ಇಲ್ಲಿ USB ಟೈಪ್ ಸಿ ಹಿಂದೆ ಉಳಿಯುತ್ತೆ, ಯಾಕಂದರೆ ಪ್ರೋಟೋಕಾಲ್ ಇಲ್ಲಿ 2.0 ಇದೆ, ಇಲ್ಲಿ 3.0 ಇದೆ. ಸೊ ಪ್ರೋಟೋಕಾಲ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಅದು ತುಂಬಾ ಸಪೋರ್ಟ್ ಆಗುತ್ತೆ. ಸೊ ನಂತರ ಇವಾಗ ರೆಡ್ಮಿ ನೋಟ್ 7 ಇದೆ. ನೋಟ್ 7 ನಿಮಗೆ ಪ್ರೋಟೋಕಾಲ್ 2.0 ನೋಡ್ತಾ ಇದ್ವಿ ಇನ್ಸೈಡ್. ಸೊ ಹೀಗಾಗಿ ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗಲ್ಲ. USB ಟೈಪ್ ಸಿ ಇದೆ ಬಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗಲ್ಲ. ಅಡ್ಯಾಪ್ಟರ್ ಯಾವುದೇ ಬೇರೆ ಹಾಕಿದ್ರೂ ಕೂಡ ಸಪೋರ್ಟ್ ಆಗಲ್ಲ. ಪ್ರೋಟೋಕಾಲ್ ಜಾಸ್ತಿ ಇತ್ತಂದರೆ ಮಾತ್ರ ನಿಮ್ಮ ಫಾಸ್ಟ್ ಇಲ್ಲಿ ಚಾರ್ಜಿಂಗ್ ಆಗ್ಬೋದು ನಿಮ್ಮ ಸ್ಮಾರ್ಟ್ ಫೋನ್. ಸೊ ಹೀಗಾಗಿ USB ಟೈಪ್ ಮತ್ತು ಮೈಕ್ರೋ USBಗೆ ನಾವೊಂದು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಪ್ರೋಟೋಕಾಲ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ಕೊನೆಯದಾಗಿ ನಾವು ಏನಕ್ಕಪ್ಪ USB ಸಿ ಪೋರ್ಟ್ನ ಇಷ್ಟಪಡ್ತಾ ಇದ್ವಿ, ಏನಕ್ಕೆ ಇದನ್ನ ಒಂದು ಯೂಸ್ ಮಾಡಬೇಕು, ಇದೊಂದು ಅಡ್ವಾಂಟೇಜಸ್ಗಳನ್ನ ನೋಡಿಕೊಂಡಾಗ ನಾವಾಗ ಮ್ಯಾಕ್ಬುಕ್ ಏರ್ ಆಗಿರಲಿ ಅಥವಾ ಕೆಲವೊಂದು ಲ್ಯಾಪ್ಟಾಪ್ಗಳನ್ನ ಸಿ ಪೋರ್ಟ್ನ ನೋಡ್ತಾ ಇದ್ವಿ. ಸೊ ಇದರೊಂದು ಸಿ ಪೋರ್ಟ್ನ ಕ್ಯಾಪಬಿಲಿಟಿ ಅಂದರೆ ನಮಗೆ ಏನೊಂದು USB ಕೇಬಲ್ ನೋಡ್ತಾ ಇದ್ವಿ, ಇಲ್ಲಿ 100 ವ್ಯಾಟ್ ತನಕ ಇದೊಂದು ಸಪೋರ್ಟ್ ಆಗುತ್ತೆ. ಅಂದರೆ ಚಾರ್ಜಿಂಗ್ ಮಾಡ್ಕೋಬೇಕಾದ್ರೆ 65 ವ್ಯಾಟ್ ಏನೊಂದು ನಮ್ಮೊಂದು ಲ್ಯಾಪ್ಟಾಪ್ ಇರುತ್ತೆ. ಸೊ ಅದನ್ನು ಆರಾಮಾಗಿ ಚಾರ್ಜಿಂಗ್ ಮಾಡ್ಕೋಬೋದು. ಮೈಕ್ರೋ USB ಅದೊಂದು ಪಾಸಿಬಲ್ ಆಗಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಎಲೆಕ್ಟ್ರಾನಿಕ್ ವಸ್ತುಗಳಾಗಿರಲಿ ಎಲ್ಲವನ್ನು ನಾವು ಸಿ ಪೋರ್ಟ್ನ ನೋಡ್ತೀವಿ. ಸೊ ಲ್ಯಾಪ್ಟಾಪ್ ಚಾರ್ಜಿಂಗ್ ಮಾಡೋಕ್ಕೆ ಒಂದೇ ಕೇಬಲ್ ಬಂತು, ಮತ್ತು ನಮ್ಮ ಸ್ಮಾರ್ಟ್ ಫೋನ್ ಚಾರ್ಜಿಂಗ್ ಮಾಡೋಕ್ಕೆ ಒಂದೇ ಕೇಬಲ್, ಅಥವಾ ಮುಂದಿನ ದಿನಗಳಲ್ಲಿ ಹೊಸ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳು ಬರ್ತಲ್ಲ, ನಮ್ಮದು ಒಂದೇ ಸಿಂಗಲ್ ಕೇಬಲ್ನಿಂದ ನಮ್ಮದು ಎಲ್ಲ ಕಡೆ ಚಾರ್ಜಿಂಗ್ನ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಗೊತ್ತಿರ್ಬೋದು ಕೆಲವೊಂದು ಸ್ಮಾರ್ಟ್ ಫೋನ್ ಅಂತ ಇವಾಗ ಹೆಡ್ಫೋನ್ ಜಾಕ್ನ ಏನೋ ನೋಡ್ತಾ ಇಲ್ಲ. ಸೊ ಅಲ್ಲಿ ಸಿ ಪೋರ್ಟ್ಗಳ ಸಹಾಯದಿಂದ ಅಲ್ಲಿ ನಿಮಗೆ ಆಡಿಯೋನ ಟ್ರಾನ್ಸ್ಫರ್ ಮಾಡ್ಕೋಬೋದು, ವೀಡಿಯೋಗಳನ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಅಲ್ಲಿಂದ ನಮ್ಮದು ಕನೆಕ್ಟ್ ಮಾಡಿಕೊಂಡು ಆಡಿಯೋಗಳನ್ನ ಕೇಳ್ಕೋಬೋದು. ಸೊ ಇದು ಇಂಟ್ರೆಸ್ಟಿಂಗ್ ವಿಷಯವಾಗಿತ್ತು. ಸೊ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಿ ಪೋರ್ಟ್ನಲ್ಲಿ ಇನ್ನಷ್ಟು ಹೊಸ ಒಂದು ಫೀಚರ್ಸ್ಗಳನ್ನ ನೋಡ್ತೀವಿ ಅಂದ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಅನಿಸುತ್ತೆ ನೀವು ಯಾವ ಒಂದು ಮೈಕ್ರೋ USBನ ಯೂಸ್ ಮಾಡ್ತೀರಾ ಅಥವಾ ಸಿ ಪೋರ್ಟ್ನ ಯೂಸ್ ಮಾಡ್ತೀರಾ, ಮತ್ತು ಯಾವ ಪ್ರೋಟೋಕಾಲ್ USB 2.0 ಅಥವಾ 3.1 ಅಥವಾ 3.1ನ ಯೂಸ್ ಮಾಡ್ತೀರಾ, ನಿಮಗೆ ಯಾವುದು ಲೈಕ್ ಐತೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಅಲ್ಲಿ ನೋಡ್ತಾ ಇರಿ. ಟೇಕ್ ಕೇರ್.